ನೀವೀಗ ಸ್ಕ್ರೀನ್ ಮೇಲೆ ಏನೋ ಫೋಟೋ ನೋಡ್ತಿದ್ದೀರಲ್ಲ, ಮನುಕುಲದ ಇತಿಹಾಸದಲ್ಲಿ ತೆಗೆದ ಅತ್ಯಂತ ಮೈಂಡ್ ಬ್ಲೋಯಿಂಗ್ ಫೋಟೋ ಇದು ಅಂತ ಹೇಳ್ಬೋದು. ಇದರ ಹಿಂದಿರೋ ಸ್ಪೇಸ್ ಕ್ರಾಫ್ಟ್ ನ ಜರ್ನಿಯನ್ನ ನೀವೇನಾದ್ರೂ ಕೇಳಿದ್ರೆ ನಿಮ್ಗೂ ಕೂಡ ವಾವ್ ಅಂತ ಅನ್ಸುತ್ತೆ. ಎಸ್, ನಾವಿವತ್ತು ಮಾತಾಡ್ತಿರೋದು ವೋಯೇಜರ್ ಸ್ಪೇಸ್ ಕ್ರಾಫ್ಟ್ ನ ಬಗ್ಗೆ. 1977 ನಲ್ಲಿ ನಾಸಾದವರು ವೋಯೇಜರ್ 1 ಹಾಗೆ ವೋಯೇಜರ್ 2 ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಈ ಸ್ಯಾಟಲೈಟ್ ಗಳ ಮೇನ್ ಉದ್ದೇಶ ಏನಾಗಿತ್ತಂದ್ರೆ, ಇದು ಮುಖ್ಯವಾಗಿ ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಹಾಗೆ ನೆಪ್ಚೂನ್ ಗ್ರಹಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಅಂಡ್ ಈ ಗ್ರಹಗಳ ಬಗ್ಗೆ ಗೊತ್ತಿಲ್ಲದ ಹಲವಾರು ವಿಷಯಗಳನ್ನ ಕಲೆಕ್ಟ್ ಮಾಡೋದು ಈ ಸ್ಪೇಸ್ ಕ್ರಾಫ್ಟ್ ಗಳ ಮುಖ್ಯ ಉದ್ದೇಶ ಆಗಿತ್ತು. ಅಂಡ್ ಇದು ತನ್ನ ಕೆಲಸ ಮುಗಿಸಿ ಇನ್ನೇನು ಸೋಲಾರ್ ಸಿಸ್ಟಮ್ ನಿಂದ ಹೊರಗೆ ಹೋಗಬೇಕು. ಆಗ ಲೆಜೆಂಡರಿ ಸೈಂಟಿಸ್ಟ್ ಕಾರ್ಲ್ ಸಾಗನ್ ಅವರು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಅದೇನಂದ್ರೆ ಈ ಸ್ಯಾಟಲೈಟ್ ಅನ್ನ ತಿರುಗಿಸಿ ನಮ್ಮ ಭೂಮಿಯ ಒಂದು ಫೋಟೋವನ್ನ ತೆಗಿಬೇಕನ್ನೋದು. ಆಕ್ಚುಲಿ ಇದು ಎಷ್ಟು ಡೇಂಜರಸ್ ಆಗಿತ್ತಂದ್ರೆ, ಆ ಸ್ಯಾಟಲೈಟ್ ನ ಕ್ಯಾಮೆರಾಗಳು ಸುಟ್ಟು ಹೋಗುವಂತ ಒಂದು ಪಾಸಿಬಿಲಿಟಿ ಕೂಡ ಇತ್ತಂತೆ. ಈ ಲೆಜೆಂಡರಿ ಇಮೇಜ್ ಅನ್ನ ಪೇಲ್ ಬ್ಲೂ ಡಾಟ್ ಅಂತ ಕರೀತಾರೆ. ಸುಮಾರು 6 ಬಿಲಿಯನ್ ಕಿಲೋಮೀಟರ್ ದೂರದಿಂದ ನೋಡಿದಾಗ ನಮ್ಮ ಭೂಮಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ಕೇವಲ 0.12 ಪಿಕ್ಸೆಲ್ ನಲ್ಲಿ ಕಾಣುವಂತ ಈ ಬ್ಲೂ ಡಾಟ್ ನಮ್ಮ ಭೂಮಿ ಆಗಿದೆ. ಅಂಡ್ ದೂರದ ಸ್ಪೇಸ್ ನಿಂದ ನೋಡಿದಾಗ ನಮ್ಮ ಭೂಮಿ ಈ ರೀತಿಯಾಗಿ ಒಂದು ಚುಕ್ಕಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ಈ ಇಮೇಜ್ ನಮಗೆ ಹೇಳ್ತಾ ಇದೆ. ಅಂಡ್ ಈಗ ಈ ವಾಯೇಜರ್ ಸ್ಪೇಸ್ ಕ್ರಾಫ್ಟ್ ಭೂಮಿಯಿಂದ ಸುಮಾರು 14 ಬಿಲಿಯನ್ ಕಿಲೋಮೀಟರ್ ನಷ್ಟು ದೂರ ಇದೆ. ಅಂಡ್ ಈಗಲೂ ಕೂಡ ಇದು ಸೋಲಾರ್ ಸಿಸ್ಟಮ್ ನ ಡಿಸ್ಕವರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಸೊ ಈ ಫ್ಯಾಕ್ಟ್ ನ ಬಗ್ಗೆ ಕೇಳಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಫಾಲೋ ಮಾಡ್ತಾ ಇರಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಇನ್ಫೋ ಈಗ ಚಾನಲ್ ಅನ್ನ. ಮತ್ತೆ ಸಿಗ್ತಾ ಇರೋಣ.